ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಂಬಾನಿ ನ್ಯೂಸ್ ಟಿವಿ. ಸಾಮಾನ್ಯವಾಗಿ ರಸ್ತೆ ಅಂದ್ರೆ ಕಪ್ಪು ಡಾಂಬರು ಕಾಣಬೇಕು. ಆದ್ರೆ ಚಿಕ್ಕಬಳ್ಳಾಪುರದ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಾತ್ರ ಈಗ ಎಲ್ಲಿ ನೋಡಿದ್ರೂ ಬಣ್ಣ ಬಣ್ಣದ ಲೋಕ. ಹೌದು, ಪಾಯಿಂಟ್ ತುಂಬಿಕೊಂಡು ಬರ್ತಿದ್ದ ಟೆಂಪೋ ಒಂದು ಪಲ್ಟಿಯಾದ ಪರಿಣಾಮ ರಸ್ತೆಯೇ ಈಗ ರಂಗೋಲಿಯಂತಾಗಿದೆ. ಏನಿದು ಘಟನೆ? ಇಲ್ಲಿದೆ ನೋಡಿ ಒಂದು ಕಂಪ್ಲೀಟ್ ರಿಪೋರ್ಟ್. ರಸ್ತೆ ಮಧ್ಯೆ ಪಲ್ಟಿಯಾಗಿ ಬಿದ್ದಿರುವ ಟೆಂಪೋ, ರಸ್ತೆ ತುಂಬೆಲ್ಲ ಹಾಲಿನಂತೆ ಚೆಲ್ಲಾಪಿಲ್ಲಿಯಾಗಿ ಹರಡಿರುವ ವಿವಿಧ ಬಣ್ಣದ ಪಾಯಿಂಟ್, ಅತ್ತ ನಜ್ಜುಗುಜ್ಜಾಗಿ ಬಿದ್ದಿರುವ ಬ್ಯಾರಿಕೇಡ್ಗಳು. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಗೌರಿಬಿದನೂರು ರಸ್ತೆಯ ಡಿವೈನ್ ಸಿಟಿ ಬಳಿ. ಗೌರಿಬಿದನೂರಿನಿಂದ ಚಿಕ್ಕಬಳ್ಳಾಪುರ ಕಡೆಗೆ ರಾಷ್ಟ್ರೀಯ ಹೆದ್ದಾರಿಯ ಮಾರ್ಕಿಂಗ್ಗೆ ಬಳಸುವ ಪಾಯಿಂಟ್ ತುಂಬಿಕೊಂಡು ಸಾಗುತ್ತಿದ್ದ ಟೆಂಪೋ ಚಾಲಕನ ನಿಯಂತ್ರಣ ತಪ್ಪಿ ಹೆದ್ದಾರಿಯಲ್ಲೇ ಉರುಳಿ ಬಿದ್ದಿದೆ. ಅಪಘಾತದ ಭೀಕರತೆ ಎಷ್ಟಿತ್ತೆಂದರೆ ರಸ್ತೆ ವಿಭಜಕದಲ್ಲಿದ್ದ ಬ್ಯಾರಿಕೇಡ್ಗಳು ಸಂಪೂರ್ಣ ನಜ್ಜುಗುಜ್ಜಾಗಿವೆ. ಟೆಂಪೋದಲ್ಲಿದ್ದ ಪಾಯಿಂಟ್ ಡಬ್ಬಿಗಳು ಒಂದರ ಮೇಲೊಂದು ಸಿಡಿದು ರಸ್ತೆಯ ಉದ್ದಕ್ಕೂ ಬಣ್ಣದ ಹೊಳೆಯೇ ಹರಿದಿದೆ. ರಾಷ್ಟ್ರೀಯ ಹೆದ್ದಾರಿಯ ಕಪ್ಪು ಡಾಂಬರು ಮರೆಯಾಗಿ ಕ್ಷಣಾರ್ಧದಲ್ಲಿ ರಸ್ತೆಯೆಲ್ಲ ಬಣ್ಣ ಬಣ್ಣದ ಚಿತ್ತಾರವಾಗಿ ಮಾರ್ಪಟ್ಟಿದೆ. ಇದರಿಂದಾಗಿ ಕೆಲಕಾಲ ವಾಹನ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡು ಪ್ರಯಾಣಿಕರು ಪರದಾಡುವಂತಾಯಿತು. ಟೆಂಪೋ ಚಾಲಕನ ಅತಿವೇಗ ಅಥವಾ ಅಜಾಗರೂಕತೆಯೇ ಈ ಅವಘಡಕ್ಕೆ ಕಾರಣ ಎನ್ನಲಾಗ್ತಿದೆ. ಇಷ್ಟೆಲ್ಲ ಅವಾಂತರ ನಡೆದರೂ ಒಂದು ದೊಡ್ಡ ಮಟ್ಟದ ಅಹಿತಕರ ಘಟನೆ ನಡೆಯದಿರುವುದು ಪವಾಡವೇ ಸರಿ. ಅಪಘಾತದ ವೇಳೆ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ರಸ್ತೆಯ ತುಂಬೆಲ್ಲ ಜಾರುವ ಪಾಯಿಂಟ್ ಹರಡಿಕೊಂಡಿದ್ದರಿಂದ ಬೈಕ್ ಮತ್ತು ಕಾರು ಸವಾರರು ಜೀವ ಕೈಯಲ್ಲಿ ಹಿಡಿದು ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸ್ಥಳೀಯವಾಗಿ ಈ ದೃಶ್ಯ ನೋಡುಗರಲ್ಲಿ ಭಾರೀ ಕುತೂಹಲ ಮೂಡಿಸಿದೆ. ಒಟ್ಟಿನಲ್ಲಿ ಪಾಯಿಂಟ್ ಟೆಂಪೋ ಪಲ್ಟಿಯಾಗಿ ಹೆದ್ದಾರಿಯೇ ಬಣ್ಣಮಯವಾಗಿರೋದು ಈಗ ಜಿಲ್ಲೆಯಾದ್ಯಂತ ಭಾರೀ ಚರ್ಚೆಗೆ ಕಾರಣವಾಗಿದೆ. ನಿಮ್ಮ ಹೆಸರು ಸರ್? ನಂದನ್. ನಿಮ್ಮ ಅಂಗಡಿ ಹೆಸರು? ಶ್ರೀ ಗುರು ರಾಘವೇಂದ್ರ ಟ್ರೇಡರ್ಸ್. ಇಲ್ಲೇನಾ? ಎಷ್ಟು ಸರ್? ಮಂಚನಹಳ್ಳಿ ಆಚೆ ಟೋಲ್ ಹತ್ರದಿಂದ ಐಟಮ್ ತೊಗೊಂಬತ್ತಾ ಇದ್ವಿ ಸರ್. 90 ಬಕೆಟ್ ಇದ್ವು. ಅವು ಆಟೋ ಬಾಡಿಗೆ ಮಾತಾಡ್ಕೊಂಡೋಗಿ ಮಾರ್ಕೆಟ್ ಹತ್ರದಿಂದ ತೊಗೊಂಡೋದ್ವಿ. ಬರೋವಾಗ ಡ್ರೈವರು, ನಾನು ಫೋನ್ ಮಾತಾಡ್ತಾ ಇದ್ದೆ. ಡ್ರೈವರ್ ಪಕ್ಕದಲ್ಲಿ ಸೀಟಲ್ಲಿ ಕೂತಿದ್ದೆ. ಆಮೇಲೆ ನಾನು ಫೋನ್ ಕಟ್ ಮಾಡಿ ಹಿಂಗೆ ನೋಡೋಷ್ಟು ಒಳಗಡೆ ಡಿವೈಡ್ರಿಗೆ ಹೊಡೆದ್ಬಿಟ್ಟಿದ್ದೆ ಸರ್. ಅಷ್ಟೊತ್ತಿಗೆ ಗಾಡಿ ಪಲ್ಟಿ ಆಗ್ಬಿಟ್ಟಿತ್ತು, 2 ಪಲ್ಟಿ ಆಗ್ಬಿಟ್ಟಿತ್ತು ಸರ್. ಅಷ್ಟೇ ಗ್ಯಾಪ್ನ ಇದ್ದಿದ್ದು. ಆಮೇಲೆ ಅಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದ್ರು ಸರ್. ಎಷ್ಟೊತ್ತಲ್ಲ ಆಯಿತು ಸರ್? ಸರ್ ಒಂದು ಕಾಲಲ್ಲಿ ಆಗಿದ್ದು ಸರ್. ಯಾಕೆ, ಏನಾದರೂ ಅಡ್ಡ ಬಂತಾ ಅಥವಾ ಡ್ರೈವರ್ ಸ್ಪೀಡಲ್ಲಿದ್ರಾ? ಡ್ರೈವರ್ ಸ್ವಲ್ಪ ಸ್ಪೀಡಲ್ಲೇ ಇದ್ದ. ನಾನು ಫೋನ್ ಮಾತಾಡ್ತಾ ಇದ್ದೆ, ಡ್ರೈವರ್ ಸ್ಪೀಡಲ್ಲಿದ್ದ. ಅದು ಹೆಂಗೆ ಡಿವೈಡ್ರ್ ಹೊಡೆದು ಡಿವೈಡ್ರಿಂದ ಕೊಂಡಿರಿಗೆ ಟಚ್ ಆಗಿ ಗಾಡಿ ಪಲ್ಟಿ ಆಯಿತು ಸರ್. 2 ಪಲ್ಟಿ ಆಯಿತು. ಎಷ್ಟು ಸರ್ ಮಾಲು? ಸರ್ ಒಂದು 10 ಲಕ್ಷ ರೂಪಾಯಿ ಮಾಲ್ ಇತ್ತು ಸರ್. ಎಷ್ಟು ಬಕೆಟ್ ಇತ್ತು? 90 ಬಕೆಟ್ ಇತ್ತು ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ನಂದನ್ ಅಂತ. ನೀವು ಅಂಗಡಿ ಓನರ್? ನಾವು ಅವ್ರ ಬ್ರದರೇ ಸರ್. ಹತ್ರ ಓನರ್ ಕರ್ಕೊಂಡು ಬರ್ತೀನಿ ಒಂದು ಹೊರಟೋದು. ಆ ಆಟೋಲ್ಲಿ ಮಾರ್ಕೆಟಲ್ಲಿ ಇಬ್ಬರು ಮದುವೆ ಇಲ್ಲ, ಬರೋವಾಗ ಮದುವೆ ಇಲ್ಲ. ಹಾಸ್ಪಿಟಲ್ ಇಂಡಿಷನ್ ಬರೋವಾಗ ಮದುವೆ ಬಂದಿತ್ತು. ಅಷ್ಟೊಂದು ನೋಡೋದನ್ನ ಇಬ್ಬರೂ ಬಂದ್ಬಿಟ್ಟು ಇಲ್ಲಿ ಇದ್ದಾರೆ. ಅಷ್ಟೊಂದು ಓನರ್ ಬಂದು ಅಣ್ಣ ಅವ್ರು ಬಂದುಬಿಟ್ಟು ಸರ್ ಈ ಓನರ್ ಕಂಪ್ನಿಗೆ ಜೊತೆಲಿ ಹೋಗ್ಬಿಟ್ಟು ಹಾಕೊಂಡು ಲೋಡ್ ಮಾಡಿಕೊಂಡು ಅನ್ಲೋಡ್ ಮಾಡಿಬಿಟ್ಟು ಅಂತ ಹೇಳಿದ್ರು. ಓದಿದ್ದು ಜೊತೆಯಲ್ಲಿ ಹೋಗೋವಾಗ ಚೆನ್ನಾಗಿ ಹೋದ್ನು. ಬರೋ ಸ್ವಲ್ಪ ಕಣ್ಣಿಗೆ ಸ್ವಲ್ಪ ಡಿಮ್ಮ ಇದ್ದಂಗೆ ಆಯ್ತು. ಆದ್ಮೇಲೆ ಒಂದೇ ಕಲ್ ಮೇಲೆ ಹಾಕ್ಬಿಟ್ಟು ಅದು ಫೋನ್ ಮಾತಾಡ್ತಾ ಇದ್ದು ನಾನು ಆಡೋ ಇಟ್ಕೊಂಡಿದ್ದೆ. ಒಂದೇ ಗಾಡಿ ಒಂದೇ ಪಲ್ಟಿ ಹೊಡೆದು ಲೆಫ್ಟ್ ಸೈಡ್ 4 ಸೆಂಟ್ರಲ್ ಆಚೆ ಕೂತ್ಕೊಂಡಿದ್ನ ಡ್ರೈವರ್ಸ್. ಯಾವ ಕಡೆಯಿಂದ ಬರ್ತಿದ್ರಿ? ಮಂಚನಹಳ್ಳಿ. ಟೋಲ್ಗೇಟ್ಗಲ್ಲ, ಅದರಿಂದ ಡ್ರೈವರ್ ಜೋರಲ್ಲಿದ್ನಾ ಏನಾದರೂ? ಒಂದು 50 ಸ್ಪೀಡ್. ಕಂಟ್ರೋಲ್ ಬರಲಿಲ್ಲ. ಸ್ಪೀಡ್ ನೋಡ್ತಾನೆ ಇದ್ದೀನಿ ನಾನು. ಮತ್ತು ಫೋನಲ್ಲಿ ಮಾತಾಡ್ತಾ ಸ್ಲೋ ನೋಡೋದಂತ ಕಲ್ ಮೇಲೆ ಸ್ಪೀಡ್ನ ಬಂದಾಗ ಬ್ರೇಕ್ ಹೊಡ್ನಲ್ಲ, ಗಾಡಿ ಪಲ್ಟಿ ಹೊಡೆದು. ನಿಮ್ಗೇನಾಗಿದೆ, ಅವ್ರಿಗೇನಾಗಿದೆ? ಅವ್ರಿಗೆ ಇಲ್ಲಿ ಮೂಳೆ ಹಾಕೊಂಡು ನನಗೆ. ಅವ್ರ ಡ್ರೈವರ್ಗೆ ಏನಾಗಿದೆ? ಡ್ರೈವರ್ಗೆ ಏನಾಗಿದೆ? ಅವ್ರು ಎಲ್ಲಿದ್ದಾರೆ? ಅವ್ರು ನೋಡೋದು ನೋಡೋದು.
ನಿಮ್ಮ ಹೆಸರು? ನಮ್ಮ ಹೆಸರು ಯಾಕೆ ಎಲ್ಲಿ ಓಡೋದ್ರ? ಬಿದ್ದೋಗ್ತಾನೆ, ಹಿಂಗೆ ಕುಡ್ಕೊಂಡು ಎದ್ದೋಗ್ಬಿಟ್ಟಿದ್ದಾನೆ. ಆಮೇಲೆ ಅಂದಮೇಲೆ ಇದು ಕಾಲೇ ಬಿದ್ದು ಹಿಂಗೆ ಬಿಟ್ನ, ಕೈ ಎತ್ತೋಗ್ತಿಲ್ಲ ಎತ್ತೋಕ್ಕೆ. ಆಮೇಲೆ ಲಾಸ್ಟ್ ನಾನು ಎದ್ದೋಗಿರೋದು, ನೀರು ಕುಡಿಯೋಕೆ ಆಗ್ತಿಲ್ಲ, ಅದನ್ನ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅದು ಎತ್ತೋಳಿದ್ದು ನಮ್ಗೆ ಹೆಂಗೆ ಎತ್ತೋಳಿದ್ರೆ ನಮಗೆ ಗೊತ್ತಾಗ್ತಿಲ್ಲ ಸರ್. ಡ್ರೈವರು ಕುಡ್ಕೊಂಡು ಒಂದಾಗಿದ್ದ ಎದ್ದೋಗ್ಬಿಟ್ನ, ಬಿಡ್ತಾನೆ ಒಂದಾಗಿದ್ದ ಎದ್ದೋಗ್ಬಿಟ್ನ. ಈತ ಮೇಲೆ ಕಾಲಿದ್ನೋ ಏನಿದ್ನೋ ಒಂದಾಗಿದ್ದ ಎದ್ದೋಗ್ಬಿಟ್ನು. ಆಮೇಲೆ ಈತ ಎದ್ದೋಗ್ಬಿಟ್ನು. ಲಾಸ್ಟ್ ನಾನು ಎದ್ದೋಗ್ಬಿಟ್ಟು ಲೆಫ್ಟಲ್ಲಿ ನಾನು ಕುತ್ಕೊಂಡಿದ್ದು, ಸೆಂಟ್ರಲ್ಲಿ ಈತ ಕುತ್ಕೊಂಡಿದ್ದು, ಡ್ರೈವರು ರೈಟ್ ಸೈಡ್ ಕುತ್ಕೊಂಡು. ಡ್ರೈವರು ಮಾರ್ಕೆಟ್ಗೆ ಬಿಟ್ಟು ಓಡೋದು. ಮಾರ್ಕೆಟ್ ನಮ್ಮ ಹೊರ ಕರ್ಕೊಂಡು ಬರ್ತೀನಿ ಅಂತ ಇಲ್ದಿರೋದು ಅಷ್ಟೇ, ಓಡೋದು. ನಿಮ್ಮ ಹೆಸರು? ನಮ್ಮ ಹೆಸರು ಯಾಕಂತ ಪುರಾಣ ಪಾಪ ಹುಡುಕೊಂಡು ಹೊಡೋಗಿದ್ದಾನೆ.